ಹಾಯ್ ಫ್ರೆಂಡ್ಸ್, ನಾನು ನಿಮ್ಮನೆ ಹುಡುಗಿ ದೀಪ್ತಿ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭೋದಯ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹೈಪ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳನ್ನಲ್ಲೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ಎಪಿಸೋಡ್ ಕಡೆ ಹೋಗೋಣ. ಸ್ವೀಟಿ, ನೀನು ಇಲ್ಲಿ ಕೂತ್ಕೊಂಡಿದ್ಯಾ? ಬಾಮ್ಮ, ನಿನ್ನ ಸ್ಕೂಲ್ಗೆ ರೆಡಿ ಮಾಡ್ಬೇಕಲ್ವಾ? ನನಗಿನ್ನ ತುಂಬ ಕೆಲಸ ಇದೆ ಬಂಗಾರ. ಮಮ್ಮಿ ನನ್ನ ಸ್ಕೂಲ್ಗೆ ನೀನು ಎಲ್ಬಿರೆಲ್ಲ ಪ್ಯಾಕ್ ಮಾಡಿಕೊಡ್ಬೇಕು ಮಮ್ಮಿ. ನಮ್ಮ ಸ್ಕೂಲಲ್ಲಿ 6 ಮೆಂಬರ್ಸ್ ಟೀಚರ್ಸ್ ಇದ್ದಾರೆ, ಅವ್ರಿಗೂ ಕೊಡಬೇಕು. ಆಮೇಲೆ ನನ್ನ ಕ್ಲಾಸ್ಮೇಟ್ಸ್ಗೆಲ್ಲ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಮಮ್ಮಿ. ನೀನು ನನಗೆ ಒಂದು 6 + 4 10 ಆಯಿತು. ಆಮೇಲೆ ನನಗೊಂದು 14 ಕೊಡಿ ಮಮ್ಮಿ. 14 ಪ್ಯಾಕ್ಸ್ ನನಗೆ ಎಲ್ಬಿರ್ ಕೊಡಿ, ನಾನು ಅದನ್ನು ಸ್ಕೂಲಲ್ಲಿ ಎಲ್ಲರಿಗೂ ಕೊಡ್ತೀನಿ ಮಮ್ಮಿ. ಅಷ್ಟೇನಾ ಪುಟ್ಟ? ಎಲ್ಲ ನೆನೆ ಪ್ಯಾಕ್ ಮಾಡಿರೋದು ಹಾಗೆ ಇದೆ. ಬಾ, ನಿನ್ಗೆಲ್ಲಾನು ಹಾಕೊಡ್ತೀನಿ ನಾನು. ನನಗೆ ಟೈಮ್ ಆಗ್ತಿದೆ ಬಂಗಾರ. ನೀನು ಎದ್ದು ಬಂದು ಈ ಥರ ಕುತ್ಕೊಂಡ್ಬಿಟ್ರೆ ರೆಡಿ ಆಗ್ಬೇಕು ತಾನೆ. ನೀನು ಇನ್ನೂ ಚಿಕ್ಕ ಹುಡುಗಿ ಅಲ್ಲ, ನೀನು ದೊಡ್ಡೋಳಾಗ್ತಾ ಇದೀಯಾ. ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು. ಸರಿ ಮಮ್ಮಿ, ನಾನು ಈಗಲೇ ಹೋಗಿ ನಾನು ರೆಡಿ ಆಗ್ತೀನಿ. ನಾನು ದೊಡ್ಡೋಳಾಗಿದ್ದೀನಿ ಅಲ್ವಾ, ನೀನು ಹೆಲ್ಪ್ ನನಗೇನು ಬೇಡ. ದೀಪ್ತಿ, ನೀನು ಇವತ್ತು ಕೋರ್ಸ್ಗೆ ಹೋಗ್ಬೇಕಾ? ಇವತ್ತೊಂದಿನ ರಜೆ ಮಾಡಮ್ಮ. ಇವತ್ತು ವರ್ಷದಡ್ಕಲ್ವಾ, ನಾವು ಸಂಕ್ರಾಂತಿ ಆದ ಮಾರನೆಗೆ ವರ್ಷದಡ್ಕ ಮಾಡ್ತೀವಿ. ನೀನು ಯಾಕೆ ಇವತ್ತು ಹೋಗ್ತೀಯಾ? ಇವತ್ತೊಂದಿನ ಇರು ಮನೆಯಲ್ಲೇ. ಅಯ್ಯೋ ಮಮ್ಮಿ, ಬಂದ್ಬಿಡ್ತೀನಿ ಬಿಡಿ. ಒಂದು 3 o'clock ಅಷ್ಟರಲ್ಲಿ ವಾಪಸ್ ಬಂದ್ಬಿಡ್ತೀನಿ. ನೀವೇನು ತೊಂದರೆ ತಗೋಬೇಡಿ. ನಾನಿಲ್ಲಿ ಇದ್ದಾದರೂ ಏನು ಮಾಡ್ಬೇಕು ಹೇಳಿ? ಹೌದಾ, ಸರಿ ಆಯ್ತಮ್ಮ. ಆಗಿದ್ರೆ ಹೋಗು, ರೆಡಿ ಆಗಿಬಿಟ್ಟು ನೀನು ಹೊರಡು. ಹೌದು, ಏನು ಮಾಡ್ತಾ ಇದ್ದೀರಾ ಮಮ್ಮಿ? ನಿಮ್ಮ ಡ್ಯಾಡಿಗೆ ಬೋಟಿ ಅಂದರೆ ತುಂಬ ಇಷ್ಟ ಅಲ್ವೇನಮ್ಮ? ಬೋಟಿ ತರಿಸಿದ್ದಾರೆ. ಮತ್ತು ನಿಮ್ಮ ಅಣ್ಣ ಒಂದು ಸ್ವಲ್ಪ ಮಟನ್ನು ಚಿಕನ್ನು ಎಲ್ಲ ತಂದಿದ್ದಾನೆ. ಫಿಶ್ ಕೂಡ ತರಿಸಿದ್ದೀನಿ. ನಮ್ಮ ಸ್ವೀಟಿಗೆ ಫಿಶ್ ಫ್ರೈ ಅಂತಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ ಫಿಶ್ದು ತವಾ ಫ್ರೈ ಮಾಡಿಸೋಣ ಅಂತ ರೆಡಿ ಮಾಡಿಸ್ಬೇಕೆಲ್ಲನೂ. ಫಿಶ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತಂದು ಇಟ್ಟಿದ್ದಾರೆ. ಎಲ್ಲ ರೆಡಿ ಮಾಡ್ಕೋಬೇಕಮ್ಮ. ಸರಿ ಬಿಡು, ನೀನು ಹೋಗು, ನಾನೆಲ್ಲ ನೋಡ್ಕೋತೀನಿ. ಸರಿ ಮಮ್ಮಿ, ಆಯಿತು. ಮಮ್ಮಿ, ಡೋರ್ ಬೆಲ್ ಆಗ್ತಾ ಇದೆ. ಹೌದಾ, ನಾನು ನೋಡ್ತೀನಿ ಬಿಡಮ್ಮ. ನಮಸ್ತೆ ಮೇಡಮ್, ಇದು ದೀಪ್ತಿ ಅವ್ರ ಮನೆ ಅಲ್ವಾ? ಹೌದು, ಇದು ದೀಪ್ತಿ ಅವ್ರ ಮನೆನೇನೆ. ದೀಪ್ತಿ ನನ್ನ ಮಗಳೇನೆ. ಏನಾಗಬೇಕಿತ್ತು? ಮೇಡಮ್, ನನ್ನ ಹೆಸರು ಲಾಯರ್ ಜಗದೀಶ್ ಅಂತ ಹೇಳಿ. ದೀಪ್ತಿ ಅವ್ರಿಗೆ ಹೇಳಿ, ಲಾಯರ್ ಜಗದೀಶ್ ಅವ್ರು ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಹೌದಾ, ಒಂದು ನಿಮಿಷ ಸರ್, ನಾನು ಕೇಳ್ಕೊಂಬರ್ತೀನಿ. ಯಾರು ಮಮ್ಮಿ? ದೀಪ್ತಿ, ಲಾಯರ್ ಜಗದೀಶ್ ಅಂತ ನಿನ್ಗೆ ಯಾರಾದ್ರೂ ಗೊತ್ತಿದ್ದಾರಾ? ಹಾ, ಗೊತ್ತಿದ್ದಾರೆ. ಅದು ಗಿರೀಶ್ ಇದ್ನಲ್ಲ, ಅವ್ರ ಫ್ಯಾಮಿಲಿ ಲಾಯರ್ ಅವರು. ಹೌದಾ, ಯಾರು ಲಾಯರ್ ಜಗದೀಶ್ ಅಂತ ಹೇಳ್ಕೊಂಬಂದ್ರಮ್ಮ, ಅದಕ್ಕೆ ನಾನು ಒಳಗಡೆ ಬಂದೆ. ಏನು, ಜಗದೀಶ್ ಅಂಕಲ್ ಬಂದಿದ್ದಾರಾ? ಅಲ್ಲ ಮಮ್ಮಿ, ಅವ್ರನ್ನ ಯಾಕೆ ಹೊರಗಡೆ ನಿಲ್ಲಿಸ್ತೆ? ಒಳಗಡೆ ಕರಿಬೇಕು ತಾನೆ ನೀನು. ಏನಮ್ಮ ನೀನು ಹೀಗೆ ಮಾತಾಡ್ತೀಯಲ್ಲ? ಈಗಿನ ಕಾಲದಲ್ಲಿ ಕಳ್ಳರು ಕಾಕ್ರೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಂಗೆ ಸಿಕ್ತಾರನ್ನ ಬಂದರ್ನೆಲ್ಲ ಮನೆ ಕೂಡ್ಕೊಳಕ್ ಆಗುತ್ತಾ ಹೇಳು? ಅಯ್ಯೋ ಮಮ್ಮಿ, ನೀವೊಬ್ರು. ಅಂಕಲ್ ಬನ್ನಿ, ಒಳಗಡೆ ಬನ್ನಿ. ಬನ್ನಿ ಅಂಕಲ್, ಕುತ್ಕೊಳ್ಳಿ, ಬನ್ನಿ. ಸಾರಿ ಸರ್, ಅಂದರೆ ನನಗೆ ನೀವು ಯಾರು ಅಂತ ಪರಿಚಯ ಇರಲಿಲ್ವಲ್ಲ, ಹಾಗಾಗಿ ನಾನು ಸ್ವಲ್ಪ ಗಾಬರಿ ಆದೆ ಅಷ್ಟೇ. ಇಟ್ಸ್ ಓಕೆ ಅಮ್ಮ, ಪರವಾಗಿಲ್ಲ. ನಾನೇನು ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ಮಮ್ಮಿ, ಮಂಜುಳಮ್ಮಂಗೆ ಹೇಳಿ ಒಂದು ಗ್ಲಾಸ್ ಕಾಫಿ ಕಳಿಸಿ. ಸರಿನಮ್ಮ, ಆಯಿತು. ಅಂಕಲ್ ಹೇಗಿದ್ದೀರಾ? ಅಲ್ಲ, ಇಷ್ಟು ದೂರ ನಮ್ಮನೆ ಗಂಟ ಬಂದಿದ್ದೀರಾ? ಏನಾದರೂ ವಿಷಯ ಇತ್ತಾ? ಹೌದಮ್ಮ ದೀಪ್ತಿ, ನಿನ್ನ ಹತ್ರ ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ವಿಚಾರ ಮಾತಾಡ್ಬೇಕಾಗಿತ್ತು. ಅದಕ್ಕೆ ಇಲ್ಲಿವರೆಗೂ ಹುಡ್ಕೊಂಬರ್ಬೇಕಾಯ್ತು. ಅಲ್ಲ, ನಾನು ಇಲ್ಲಿವರೆಗೂ ಬಂದಿದ್ದೇನಾದ್ರೂ ತೊಂದರೆ ಆಯ್ತೇನೋ? ಅಲ್ಲ, ಫೋನ್ನಲ್ಲೇ ಹೇಳೋಣ ಅಂತ ಅನ್ಕೊಂಡಮ್ಮ. ಬಟ್ ಈ ವಿಷಯನ ಫೋನಲ್ಲಿ ಮಾತಾಡೋದು ಬೇಡ ಅಂತ ಅನಿಸ್ತು. ಡೈರೆಕ್ಟಾಗಿ ನಿನ್ನ ಜೊತೆನಲ್ಲೇ ಮಾತಾಡೋಣ ಅಂತ ಹೇಳಿ ಬಂದೆ. ಇಟ್ಸ್ ಓಕೆ ಅಂಕಲ್, ಪರವಾಗಿಲ್ಲ. ನೀವು ಬಂದಿರೋದು ನನಗೇನು ಬೇಜಾರಿಲ್ಲ. ಇನ್ನೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹಬ್ಬದಲ್ಲಿ ಬಂದಿದ್ದೀರಾ. ಇರಿ, ನಾನು ನಿಮಗೆ ಎಳ್ಬೀರ್ ತರಿಸ್ತೀನಿ. ಅಯ್ಯೋಯ್ಯೋ ಬೇಡಮ್ಮ, ಎಳ್ಳೆಲ್ಲ ತುಂಬಾ ತಿನ್ಬಿಟ್ಟಿದೀನಿ. ಎಲ್ಲರೂ ಎಳ್ ತಂದು ಕೊಡೋರೇ ಆಗಿದ್ರು. ಹಂಗಾಗಿ ತುಂಬಾ ತಿನ್ಬಿಟ್ಟಿದೀನಿ. ಬೇಕಿದ್ರೆ ಹೋಗ್ಬೇಕಾದ್ರೆ ಒಂದು ಪ್ಯಾಕೆಟ್ ಕೊಡು, ತಗೊಂಡು ಹೋಗ್ತೀನಿ ಮನೆಗೆ. ನಾನು ಬೇಕಾದಾಗ ತಿಂತೀನಿ, ಆದ್ರೆ ಇವಾಗಂತೂ ಬೇಡಮ್ಮ. ಹೌದಾ, ಸರಿ ಅಂಕಲ್, ಆಯಿತು. ದೀಪ್ತಿಯಮ್ಮ, ಕಾಫಿ ಕೊಡಿ. ಮಂಜುಳಮ್ಮ, ತಿಂಡಿ ಹಾಕೊಂಬನ್ನಿ. ದೀಪ್ತಿ, ಬೇಡಮ್ಮ, ತಿಂಡಿ ಏನು ಬೇಡ, ತಿಂಡಿ ಆಗಿದೆ. ನೋಡಿ, ನಾನು ನಿಮ್ಮ ಜೊತೆ ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಕ್ಕೆ ಬಂದಿದ್ದೀನಿ. ಸೊ ಮಾತಾಡ್ಬಿಟ್ಟು ಹೊರಟ್ಬಿಡ್ತೀನಿ. ನನಗೂ ಕೋರ್ಟಲ್ಲಿ ಕೇಸ್ ಇದೆ ಒಂದು. ಆದರೆ ಫಸ್ಟ್ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಮಂಜುಳಮ್ಮ, ತಿಂಡಿ ಏನು ಬೇಡ. ಸ್ವೀಟಿ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವಳಿಗೊಂಚೂರು ಪ್ಲೇಟಲ್ಲಿ ತಿಂಡಿ ಹಾಕ್ಕೊಟ್ಬಿಡಿ. ನಾನು ಸ್ವಲ್ಪ ಇವ್ರ ಜೊತೆ ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಅಮ್ಮ ಅವರೇ, ಆಯಿತು, ನಾನು ರೆಡಿ ಮಾಡ್ತೀನಿ. ಅಂಕಲ್, ಕಾಫಿ ತಗೊಳ್ಳಿ. ಈಗ ಹೇಳಿ ಅಂಕಲ್. ಅಲ್ಲ, ಏನು ವಿಷಯ? ತುಂಬ ಇಂಪಾರ್ಟೆಂಟ್ ವಿಷಯ ಅಂತ ನನಗನ್ನಿಸ್ತಾ ಇದೆ. ಹೌದಮ್ಮ, ಅದು ನಿನ್ನ ಗಂಡ ಇದಾನಲ್ಲ ಗಿರೀಶ್, ಅವನ ಫ್ಯಾಮಿಲಿ ವಿಚಾರನೇನೆ. ಅಂಕಲ್,
ಪ್ಲೀಸ್ ಅವ್ರ ವಿಚಾರ ಆದರೆ ನೀವು ಮಾತಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಈಗಾಗಲೇ ಅವ್ರನ್ನ ತುಂಬ 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 ದ್ವೇಷಿಸ್ತಾ ಇದ್ದೀನಿ. ಅವರು ಎಂಥ ಕೆಲಸ ಮಾಡಿದ್ರು ಅಂದರೆ ಅಂಕಲ್, ಸ್ವಂತ ಮಗಳನ್ನೇ ಕಿಡ್ನ್ಯಾಪ್ ಮಾಡಿದ್ದ ಅಂಕಲ್ ಅವನು. ನೀವು ಅಂದ್ಕೊಂಡಿರ್ಬೋದು ಗಿರೀಶ್ ತುಂಬ ಒಳ್ಳೆಯವನು, ಅವ್ರ ತಾಯಿ ಅಷ್ಟೇ ಕೆಟ್ಟವರು ಅಂತ. ಆದರೆ ಗಿರೀಶ್ ಬೆಳೆದಿರೋ ವಾತಾವರಣನೇ ಅಷ್ಟು ಕೆಟ್ಟದಾಗಿದೆ ಅಂತಂದಮೇಲೆ ಅವನ ಬುದ್ಧಿನೂ ಅಷ್ಟೇ ಕೆಟ್ಟದಾಗಿರುತ್ತೆ ಅಂತ ನಾನು ಯೋಚನೆ ಮಾಡಲಿಲ್ಲ ಅಂಕಲ್. ತುಂಬ ಕೆಟ್ಟ ವ್ಯಕ್ತಿ ಅಂಕಲ್ ಅವನು. ಅಂಥವನ ಬಗ್ಗೆ ಮಾತಾಡೋದಕ್ಕೂ ಸಹ ನನಗಿಷ್ಟ ಇಲ್ಲ ಅಂಕಲ್. ಅಲ್ಲ, ನಿಮ್ಮ ಬಗ್ಗೆ ನನಗೆ ತುಂಬ ತುಂಬ ಗೌರವ ಇದೆ ಅಂಕಲ್. ನೀವು ಎಷ್ಟೋ ಸರಿ ನನಗೆ ಅವ್ರ ತಂದೆ ಬಗ್ಗೆ ಹೇಳಿದ್ರಿ, ಆದರೆ ಅವ್ರ ತಂದೆ ಗುಣ ಮಗನಲ್ಲಿ ಸ್ವಲ್ಪನೂ ಇಲ್ಲ. ನೀವು ಅಂದ್ಕೊಂಡಿರೋಷ್ಟು ಒಳ್ಳೆ ವ್ಯಕ್ತಿ ಅವನಲ್ಲ ಅಂಕಲ್. ಬಿಟ್ಬಿಡಿ, ಅವನ ಜೀವನ ಅವ್ನು ಮಾಡ್ಕೋತೀನಿ ಅಂತ ಹೇಳಿದಾನಲ್ಲ, ನಾನಿನ್ನು ಅವ್ನ ಸುದ್ದಿಗೆ ಹೋಗಲ್ಲ. ಸದ್ಯದಲ್ಲೇ ಡಿವೋರ್ಸ್ ಆಗ್ತಾ ಇದೆ ನಮ್ಮದು. ಈಗ ಡಿವೋರ್ಸ್ ಆಗ್ತಿದ್ದಂಗೆನೇ ಅವನಿಗೆ ನನಗೆ ಮುಂದೆ ಯಾವತ್ತೂ ಅವನ ಮುಖನೂ ನೋಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂಕಲ್. ಹೌದಮ್ಮ, ನನಗೆ ವಿಚಾರಗಳು ಗೊತ್ತಾಗಿದೆ. ಅಂದ್ರೆ ಪೂರ್ತಿಯಾಗಿ ಗೊತ್ತಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ನೀನು ಅವನನ್ನು ಬಿಟ್ಟು ಬರೋದಕ್ಕೆ ಏನು ಕಾರಣ ಅನ್ನೋದು ನನಗೆ ಗೊತ್ತಿಲ್ಲಮ್ಮ. ಆದ್ರೂ ಒಂದು ವಿಚಾರ ನಾನು ನಿನ್ಗೆ ಹೇಳ್ತೀನಿ. ಅವ್ರ ತಂದೆ ಏನಿದ್ರು ನಂಗೆ ತುಂಬಾ ಒಳ್ಳೆ ಸ್ನೇಹಿತ ಆಗಿದ್ದವನು. ಅವನು ನನ್ಗೆ ಎಷ್ಟು ಸಹಾಯ ಮಾಡಿದ್ದಾನೆ ಅಂದ್ರೆ ನಾನು ಈ ಸ್ಥಾನದಲ್ಲಿ ಇರೋದಕ್ಕೆ ಅವನೇ ಕಾರಣನಮ್ಮ. ಇನ್ನೇನಕ್ಕೋಸ್ಕರ ಹೊಡೆದಾಡ್ತಾ ಇದ್ದೀನಿ? ಅವನ ಆಸ್ತಿನ ಯಾವ ನಾಯಿ ನರಿಗಳು ತಿನ್ನೋ ಬದಲು ಅವನ ವಂಶಸ್ಥರು, ಅವನ ಮೊಮ್ಮಕ್ಕಳು ತಿನ್ಬೇಕು ಅನ್ನೋದಷ್ಟೇ ನನ್ಗೆ ಆಸೆ ಕಣಮ್ಮ. ಇದೇ ವಿಚಾರವಾಗಿ ನಿನ್ನೂ ಗಿರೀಶನ್ನು ಕರೆದಿ ನಾನು ಒಂದಿನ ಆಫೀಸಲ್ಲಿ ಮಾತಾಡಿದ್ದೆ. ನೋಡಿ, ಈ ಥರ ಆಗ್ತಾ ಇದೆ, ನೀವು ಈ ಥರ ಎಚ್ಚೆತ್ಕೊಳ್ಳಿ ಅಂತ. ಆದರೆ ಗಿರೀಶೇ ಈ ಥರ ತಪ್ಪು ಮಾಡಿದಾಗ ನನಗೆ ಬೇರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲಮ್ಮ. ಆದರೆ ಒಂದಂತೂ ಸತ್ಯ ಅಮ್ಮ, ಈಗ ಗಿರೀಶ್ ಬೀದಿ ಪಾಲಾಗಿದ್ದಾನೆ. ಅಂಕಲ್, ನನಗೆ ಈ ವಿಚಾರ ಮೊದಲೇ ಗೊತ್ತು ಅಂಕಲ್. ಏನೋ ಈ ವಿಚಾರ ಮೊದಲೇ ಗೊತ್ತಾ? ಹೌದು ಅಂಕಲ್. ಮೊನ್ನೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ವಿಚಾರ ನನಗೆ ಬಂತು, ಬಟ್ ನನಗೆ ಅದ್ರ ಮೇಲೆ ಆಸಕ್ತಿ ಇರಲಿಲ್ಲ ಅಂಕಲ್. ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಬಿಡಿ, ಅವರಿಷ್ಟ ಅವ್ರು ಏನಾದರೂ ಮಾಡ್ಕೊಳ್ಳಿ. ಅವನು ಎಲ್ಲ ಆಸ್ತಿನೂ ತನ್ನ 2ನೇ ಹೆಂಡತಿಗೆ ಬರೆದಿದ್ದಾನೆ ಅನ್ನೋದು ನನಗೆ ವಿಚಾರ ಗೊತ್ತು ಅಂಕಲ್. ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ಹಾಗಾದ್ರೆ ನಿನಗೆ ಎಲ್ಲ ವಿಚಾರ ಗೊತ್ತಾ? ಈಗ ಗಿರೀಶ್ನ ಅವಳು ಮನೆಯಿಂದ ಆಚೆ ಹಾಕಿರೋದು, ಅವ್ರು ಎಲ್ಲೋ ಬೇರೆ ಕಡೆ ಹುಡುಕ್ತಾ ಇರೋದು ಮನೆನ, ಇದೆಲ್ಲನೂ ನಿನಗೆ ಗೊತ್ತಿದ್ಯಾ? ಎಲ್ಲ ಗೊತ್ತಿದ್ರು ನೀನು ಸುಮ್ಮನೆ ಇದೀಯಾ? ಅಂಕಲ್, ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಗಿರೀಶ್ನ ಮನೆಯಿಂದ ಆಚೆ ಹಾಕಿದಾಳ? ಅವನು ಹೆಂಡತಿನೇ ಯಾಕೆ ಈ ಥರ ಕೆಲಸ ಮಾಡ್ತಾಳೆ ಅಂಕಲ್? ಇಲ್ಲ, ನನಗೆ ಈ ವಿಚಾರ ಗೊತ್ತಿಲ್ಲ. ಆದರೆ ಅವನ ಆಸ್ತಿ ಎಲ್ಲ ಬರ್ಕೊಟ್ಟಿರೋದಂತೂ ನನಗೆ ಗೊತ್ತು ಅಂಕಲ್. ಸರಿ ಅಮ್ಮ, ಇಷ್ಟೆಲ್ಲ ವಿಚಾರ ಗೊತ್ತಿದ್ರು ನೀನು ಇಷ್ಟು ಸೈಲೆಂಟ್ ಆಗಿದೆಯಾ ಅಂತಂದ್ರೆ ನನಗೆ ಅರ್ಥ ಆಗ್ತಾ ಇದೆ ನಿನ್ಗೆ ಎಷ್ಟು ನೋವಿದೆ, ಅವನ ವಿಚಾರವಾಗಿ ಎಷ್ಟು ಅಸಮಾಧಾನ ಇದೆ ಅಂತ. ಆದರೆ ಒಂದು ಕೇಳಮ್ಮ, ಅವನು ಲಾಯರ್ನ ವಿಚಾರಿಸೋಕೆ ಬಂದಿದ್ದಾನೆ, ಬಟ್ ನನ್ನನ್ನು ಕೇಳೋಕ್ ಬಂದಿಲ್ಲ. ಅಂದರೆ ನನ್ನ ಹತ್ರ ಬಂದರೆ ನಾನು ಏನಾದರೂ ಅಂತೀನಿ ಬೈತೀನಿ ಅಂತ ಏನೋ ನನ್ನ ಕೊಲಿಗೊಬ್ರನ್ನ ವಿಚಾರಿಸಿದ್ದಾನೆ. ಈ ಥರ ಪ್ರಾಪರ್ಟಿ ಎಲ್ಲ ಸೇಲ್ ಡೀಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಈಗ ಅದು ನಮಗೆ ವಾಪಸ್ಸು ಬರೋ ಥರ ಮಾಡ್ಕೋಬೋದಾ ಅಥವಾ ಏನಾದರೂ ಕೇಸ್ ಹಾಕ್ಬೋದಾ ಅಂತ ಕೇಳಿದ್ದಾನೆ. ಯೂಶುವಲ್ ಆಗಿ ಈ ಥರ ಕ್ರಯಪತ್ರ ಮಾಡಿದಾಗ ಏನೂ ಮಾಡೋಕ್ಕಾಗಲ್ಲಮ್ಮ, ಎಲ್ಲನೂ ಅವ್ರಿಗೆ ಸೇರುತ್ತೆ, ಸ್ವಯಾರ್ಜಿತ ಅಂತಲೇ ಹೋಗ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಅವನು ಹೇಳಿದ್ದಾನೆ ಏನೂ ಆಗಲ್ಲ, ಏನು ಯೂಸ್ ಇಲ್ಲ, ಇನ್ನು ಆ ಪ್ರಾಪರ್ಟಿ ಎಲ್ಲ ಅವ್ರಿಗೆ ಸೇರ್ಕೊಂಡಂಗೇನೇನೆ, ನಿಮಗೆ ಬುದ್ಧಿ ಇರಲಿಲ್ವಾ ಅಂತ ಅವನು ಸ್ವಲ್ಪ ಏನೋ ಹೇಳಿ ಕಳಿಸಿದ್ದಾನೆ. ಆದರೆ ಸತ್ಯ ಏನು ಅನ್ನೋದು ನನಗೆ ಗೊತ್ತಮ್ಮ. ಸತ್ಯ ಏನು ಅಂತ ಅಂದರೆ ನಿಮ್ಮ ಮಾವ ಮುಂಚೆನೇ ತುಂಬ 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 ಯೋಚನೆ ಮಾಡಿ ಇದನ್ನ ಡಾಕ್ಯುಮೆಂಟ್ ರೆಡಿ ಮಾಡಿಸಿದ್ದು. ವಿಲ್ಲಿ ಏನು ಮಾಡಿದ್ರು, ಅದು ಏನಕ್ಕೋಸ್ಕರ ಮಾಡಿದ್ರು ಅಂತಂದರೆ ಮನೆಯಲ್ಲೇ ಆಸ್ತಿನ ಕಬಳಿಸೋಕ್ಕೋಸ್ಕರ ಹೊಂಚಾಗ್ತಿದ್ದವ್ರಿಗೆ ಆಸ್ತಿ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡಿದ್ರು. ಅದ್ರ ಪ್ರಕಾರ ಏನಿದೆ ಅಂತ ಅಂದರೆ ಗಿರೀಶ್ದೇ ಆಸ್ತಿ, ಬಟ್ ಅವನು ಅದನ್ನು ನೋಡ್ಕೊಳ್ಳೋನಷ್ಟೇ, ಗಾರ್ಡಿಯನ್. ಮೇಯ್ನ್ ಆಗಿ ಅದು ಪ್ರಾಪರ್ಟಿ ಎಲ್ಲನೂ ತನ್ನ ಮೊಮ್ಮಕ್ಕಳಿಗೆ, ಅದು ಹೆಣ್ಣಾದ್ರೂ ಆಗಲಿ ಗಂಡಾರು ಆಗಲಿ, ಒಂದಾರು ಆಗಲಿ ಎರಡಾರು ಆಗಲಿ ಅಥವಾ 4 ಆಗಲಿ, ಎಲ್ಲ ಪ್ರಾಪರ್ಟಿನೂ ತನ್ನ ಮೊಮ್ಮಕ್ಕಳಿಗೆ ಡಿವೈಡ್ ಆಗಬೇಕು, ಈಕ್ವಲ್ ಆಗಿ ಡಿವೈಡ್ ಆಗಬೇಕು ಅಂತ ಅದ್ರಲ್ಲಿ ಬರ್ದಿತ್ತು. ಸೊ ಈಗ ಅವ್ರು ಕ್ರಯಪತ್ರ ಮಾಡಿಸಿದ್ರು ಅದಕ್ಕೆ ನಿನ್ನ ಮಗಳ ಒಪ್ಪಿಗೆ ಬೇಕು. ನಿನ್ನ ಮಗಳು ಒಪ್ಪಿಗೆ ಇಲ್ಲದೆ ಅವ್ರು ಏನೂ ಮಾಡೋದಿಕ್ಕಾಗಲ್ಲ. ಅದರಲ್ಲಿ ಏನಿತ್ತು ಅಂತಂದರೆ ಮೊಮ್ಮಕ್ಕಳಿಗೆ 18 ವರ್ಷ ತುಂಬಿದ ಮೇಲೆ ಈ ಆಸ್ತಿನ ಕ್ರಯ ಮಾಡಬೇಕು ಅಥವಾ ಕೊಡೋದಾಗ್ಲಿ ತಗೊಳ್ಳೋದಾಗ್ಲಿ ಅದ್ರ ಮೇಲೆ ಏನಾದರೂ ವ್ಯವಹಾರ ಮಾಡೋದಾಗ್ಲಿ ಮಕ್ಕಳಿಗೆ 18 ವರ್ಷ ತುಂಬಿದ ಮೇಲೆ ಇದ್ದಿದ್ದು ಅಧಿಕಾರ. ಆದರೆ ಅದಕ್ಕೆ ಮುಂಚೆನೇ ಕ್ರಯಪತ್ರ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲಮ್ಮ. ಇವಾಗ ನೀನು ಅದನ್ನ ತಡೆ ನಿಲ್ಲಿಸ್ಬೋದು. ಅಂದರೆ ಏನಿದೆ ಪ್ರಾಪರ್ಟಿ ಅವಳ ಹೆಸ್ರಿಗೆ ಹೋಗಿದೆಯಲ್ಲ ಅದನ್ನ ತಡೆದು ಮತ್ತೆ ಅದನ್ನ ವಾಪಸ್ಸು ನಿನ್ನ ಹೆಸರಿಗೋ ಅಥವಾ ನಿನ್ನ ಮಗಳ ಹೆಸರಿಗೋ ಮಾಡ್ಕೋಬೋದಮ್ಮ. ಈ ಚಾನ್ಸ್ ಇರೋದ್ರಿಂದ ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಖುದ್ದಾಗಿ ಇಲ್ಲಿಗೆ ಬಂದಿದ್ದು. ಅಂಕಲ್, ಬೇಡ ಅಂಕಲ್, ನನಗೆ ಅವರ ಆಸ್ತಿಗಳ ಮೇಲಾಗಲಿ ಅವ್ರ ಮೇಲಾಗಲಿ ಯಾವುದೇ ಥರವಾದ ಮನಸ್ಸಿಲ್ಲ. ಅವ್ರ ಪಾಡಿಗೆ ಅವ್ರಿರಲಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಇನ್ಮೇಲೆ ನನ್ನ ಮಗಳಿಗೆ ಈ ಥರ ಒಬ್ಬ ಅಪ್ಪ ಇದ್ದ, ಈ ಥರ ಅವ್ರ ಅಪ್ಪನ ಆಸ್ತಿ ಇದೆ ಅನ್ನೋದೇ ಬೇಕಾಗಿಲ್ಲ.
ಈಗ ನೋಡಿ ಅವಳು ಯಾರೋ ಬರ್ಸ್ಕೊಂಡಿದ್ದಾಳ, ಮಾಡ್ಕೊಳ್ಳಿ. ಇವ್ರ ದಡ್ತನದಿಂದ ಅವಳಿಗೆ ಬರ್ಕೊಟ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ನನಗಂತೂ ನಮ್ಮ ಅಪ್ಪ ಮನೆಯಲ್ಲಿ ಬೇಕಾದಷ್ಟಿದೆ. ಮತ್ತೆ ಇವ್ರ ಸಂಸಾರದ ಜಂಜಾಟದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಅಂಕಲ್. ಪ್ಲೀಸ್ ಇದ್ರ ಬಗ್ಗೆ ಇನ್ನೊಂದ್ಸರಿ ನನ್ನ ಹತ್ರ ಏನು ಹೇಳಬೇಡಿ. ದೀಪ್ತಿ, ನಾನು ಹೇಳ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ. ಇಲ್ಲ ಅಂಕಲ್, ನನಗೆ ಅವ್ರ ವಿಚಾರನೇ ಬೇಡ ಅಂಕಲ್. ದೀಪ್ತಿ ಮಮ್ಮಿ, ಅಲ್ಲಮ್ಮ, ಅವ್ರು ಅಲ್ಲಿಂದ ನಿನ್ನನ್ನು ಹುಡ್ಕೊಂಬಂದು ಈ ಥರ ಆಗಿದೆ, ಈ ಥರ ಮಾಡಬಹುದು ಅಂತ ಅವ್ರು ಅಷ್ಟೇ ಹೇಳ್ತಾ ಇದ್ದಾರೆ ಅಂತ ಅಂದ್ರೂ ನೀನು ಯಾಕಮ್ಮ ಅಷ್ಟೊಂದು ಬೇಡ, ನನಗದು ಬೇಕಾಗೇ ಇಲ್ಲ ಅಂತ ಹೇಳ್ತಾ ಇದೆಯಾ? ಅಲ್ಲ, ನನ್ನ ಮೊಮ್ಮಗಳಿಗೆ ರೈಟ್ಸ್ ಇದೆಯಮ್ಮ ಅವ್ರ ಮನೆ ಆಸ್ತಿ ಮೇಲೆ. ಅಲ್ಲ, ನನ್ನ ಮೊಮ್ಮಗಳೇನು ಬಿಕಾರಿನ ಹೇಳು? ಮಮ್ಮಿ, ಯಾಕೆ ಮಮ್ಮಿ ಈ ಥರ ಮಾತಾಡ್ತಾ ಇದ್ದೀರಾ? ಅಲ್ಲ, ಅವ್ರು ಜುಜ್ಬಿ ಆಸ್ತಿ ಕಟ್ಕೊಂಡು ನಮ್ಗೇನಾಗ್ಬೇಕು ಮಮ್ಮಿ? ಅವರೇ ಬೇಡ ಅಂತ ಬಿಟ್ಮೇಲೆ ಅವ್ರ ಆಸ್ತಿ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳಿ? ಅದೇ ಅಮ್ಮ ನೀನು ಮಾಡ್ತಿರೋ ತಪ್ಪು. ಅಲ್ಲ, ಅವರಷ್ಟೇ ಹೇಳ್ತಾ ಇದ್ದಾರೆ, ನಿಮ್ಮ ಮಾವ ತನ್ನ ಆಸ್ತಿನ ಬೇರೆ ಯಾರೋ ನಾಯಿ ನರಿಗಳು ತಿನ್ನೋ ಬದಲು ತನ್ನ ವಂಶಸ್ಥರು ತಿನ್ನಬೇಕು ಅಂತ ಈ ಥರ ವಿಲ್ ಮಾಡಿಸಿದ್ರು ಅಂತ. ಅಂಥದ್ರಲ್ಲಿ ನೀನು ಯಾಕಮ್ಮ ಅದನ್ನು ಯಾವಳ ಬೀದಿ ಲೋಗಳಿಗೆಲ್ಲ ಕೊಡ್ತೀಯಾ? ಅಲ್ಲ, ನಿನಗೆ ಮೋಸ ಮಾಡಿದವಳು ರಾಣಿ ಥರ ಮೆರಿಬೇಕಾ? ಅದು ನಿನ್ನ ಗಂಡನ ಪ್ರಾಪರ್ಟಿ ತಗೊಂಡು. ನೋಡಮ್ಮ, ನೀನು ಗಿರೀಶ್ ಬಗ್ಗೆ ಕನ್ಸನ್ ತೋರಿಸಿ ಈ ಕೆಲಸ ಮಾಡು ಅಂತ ಹೇಳ್ತಾ ಇಲ್ಲ. ಆದರೆ ನಿನ್ನ ಗಂಡನ್ನ ಮೋಸ ಮಾಡಿ ಬರ್ಸ್ಕೊಂಡು ಅವನನ್ನೇ ಮನೆಯಿಂದ ಆಚೆ ಹಾಕಿರೋ ಒಬ್ಬ ದ್ರೋಹಿಗೆ, ಮೋಸಗಾತಿಗೆ ನೀನು ಬುದ್ಧಿ ಕಲಿಸು ಅಂತ ಹೇಳ್ತಾ ಇದ್ದೀನಿ. ನೋಡು, ನಿನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ನಿನಗೆ ಆಸ್ತಿ ಬೇಡದೇ ಇರ್ಬೋದು, ಬೇಡ ಬಿಡು, ಏನೋ ಒಂದು ಮಾಡಿದ್ರಾಯ್ತು ಮುಂದೆ. ಆದರೆ ಆ ಆಸ್ತಿನ ಅವಳು ಅನುಭವಿಸೋದಕ್ಕೆ ನೀನು ಬಿಡಬೇಡ ಅಷ್ಟೇ. ಹಾ, ನೋಡು ದೀಪ್ತಿ, ನಿಮ್ಮ ತಾಯಿಯವರು ಅದನ್ನೇ ಹೇಳ್ತಿರೋದು. ನನ್ನ ಸ್ನೇಹಿತನ ಕೊನೆ ಆಸೆ ನಮ್ಮ ಅದು. ನಾನು ಅವನ ಸ್ನೇಹಿತ ಆಗಿದ್ಕೊಂಡು ನನ್ನ ಕೈಲಾಗಿದ್ದು ಸಹಾಯ ಮಾಡಬೇಕು ಅಂತ ಬಂದಿರೋದು ನಾನು. ನೋಡು, ಆ ಆಸ್ತಿನ ಅವಳಿಗೆ ಸಿಗದಿರೋ ಥರ ಮಾಡು. ಆದರೆ ಅಂಕಲ್, ಅದಕ್ಕೋಸ್ಕರ ತುಂಬ ಓಡಾಡಬೇಕು ಅಂತ ಅನ್ಸುತ್ತೆ. ನೀನೇನು ತಲೆ ಕೆಡ್ಸ್ಕೊಂಬೇಡಮ್ಮ, ಎಲ್ಲ ಡಾಕ್ಯುಮೆಂಟು ನಾನು ರೆಡಿ ಮಾಡ್ಕೊಂಬರ್ತೀನಿ. ನೀನು ನನ್ನ ಜೊತೆ ಬಾ, ಅವತ್ತೊಂದಿನ ಬಾ. ಇವತ್ತು ಸೋಮವಾರ ಅಲ್ವಾ, ನಾಳೆನೇ ಬಾ. ಇವತ್ತು ಸಾಯಂಕಾಲ ನನ್ನ ಅಸಿಸ್ಟೆಂಟ್ ಕೇಳಿ ಎಲ್ಲ ಲೆಟರ್ಸ್ ಎಲ್ಲ ರೆಡಿ ಮಾಡಿಸಿ ಕೋರ್ಟಿಂದ ಒಂದು ನೋಟಿಸು ತಗೋತೀನಿ ನಾನು. ನಾಳೆ ಬೆಳಿಗ್ಗೆನೆ ಹೋಗಿ ಅವಳನ್ನ ಮನೆಯಿಂದ ಓಡಿಸೋಣ ಅಷ್ಟೇ. ನಿನ್ನ ಗಂಡನೇನು ಕರ್ಕೊಂಬಂದು ಆ ಮನೇಲಿ ಕೂರಿಸು ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಬಟ್ ಆ ಆಸ್ತಿ ನನ್ನ ಸ್ನೇಹಿತಂದು, ಅವ್ನು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ಅದನ್ನ ಯಾರೋ ಅನುಭವಿಸೋದಿಕ್ಕೆ ಬಿಡ್ಬೇಡಮ್ಮ. ಸರಿ ಅಂಕಲ್, ಆಯಿತು. ಏನಿದೆ ಅದೆಲ್ಲ ರೆಡಿ ಮಾಡಿಸಿ ನನಗೊಂದು ಕಾಲ್ ಮಾಡಿ, ನಾನು ಮನೆ ಹತ್ರ ಬರ್ತೀನಿ. ಸರಿನಮ್ಮ. ದೀಪ್ತಿ, ನಾನು ಇನ್ನು ಹೊರಡ್ತೀನಿ. ಎಲ್ಲ ರೆಡಿ ಮಾಡಿಸ್ಬಿಟ್ಟು ನಾನು ಇನ್ನು ಕಾಲ್ ಮಾಡ್ತೀನಮ್ಮ. ನಾಳೆ ಮನೆ ಹತ್ರ ಹೋಗಿ ಅವರನ್ನ ಮನೆಯಿಂದ ಆಚೆ ಕಳಿಸೋಣ. ಸರಿ ಅಂಕಲ್, ಆಯಿತು.